ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಈ ಭೂಮಿ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ, ನಮ್ಮ ಪ್ರೇಮ ಅಗತಿ ಪವಿತ್ರವಾಗೈತಿ. ಅದಕ್ಕೆ ಸಾವೇ ಇಲ್ಲ. ಅದಕ್ಕೆ ಸಾಕ್ಷಿಯಾಗಿ ನೀವು ತೋರಿಸಿರೋ ಉಂಗ್ರನ ಎಲ್ಲ ಜನದಾಗೂ ಬೆಳ್ಳ ಹಾಕಿರ್ತೀನಿ. ಅಯ್ಯ, ಟೀಚರ್ ಅಮ್ಮನ ಹೊಟ್ಟೆನಾಗಿರೋ ಕೂಸು ಅಪ್ಸಕ್ನದು ಅಂತ ನೀ ನಂಬ್ಕೊಳಕ್ಕೆ ಪಾಠ ಕಲಿಸ್ಲೇಬೇಕು. ಎಲ್ರು ಮುಂದೆನೂ ಆ ಜುಜುಬಿ ಮೇಟ್ರು ಕಾಲು ಹಿಡಿ ಹಂಗೆ ಹೇಳ್ಬಿಟ್ಟು ನನಗೆ ಅವಮಾನ ಮಾಡ್ತೀಯಲ್ಲ, ಅದಕ್ಕಾದ್ರೂ ನಿನಗೆ ಬಿಸಿ ಮುಟ್ಟಿಸ್ಲೇಬೇಕು. ಈಗ ನೋಡು, ಆ ಟೀಚರ್ ಅಮ್ಮನ ಹೊಟ್ಟೆನಾಗಿರೋ ಕೂಸು ಅಪ್ಸಕ್ನದ್ದು ಅಂತ ಜ್ಯೋತಿಷ್ ಸ್ವಾಮಿಗಳಿಗೆ ಹೇಳಿದ ಮಾತಾ ನೀನ್ ನಂಬಲೇಬೇಕು. ಏನ್ಲ ಕಾಳಿ, ಏನ್ಲ ಮಾಡ್ತಾ ಇದೀಯಾ? ಅಪ್ಪಯ್ಯ, ಅದು ಹಾಸಿಗೆಲ್ಲ ಗೊಂಜೋಗ್ಬಿಟ್ಟಿತ್ತು. ಹೆಂಗಿರು ನಿಮ್ ಮಲ್ಕಕ್ ಬತ್ತಿಯಲ್ಲ ಅಂತ ಸರಿ ಮಾಡ್ತಾ ಇದ್ದೆ ಕಣಪ್ಪಯ್ಯ. ನಿಮ್ ಮಲ್ಕಪ್ಪಯ್ಯ, ನಿಮ್ ಮಲ್ಕ. ಅಪ್ಪಯ್ಯ, ಪ್ಯಾನ್ ಹಾಕ್ತೀನಿ. ಹಾಕ್ಲಾ? ಕರೆಂಟ್ ಬೇರೆ ಹೋಗ್ಬೇಕಾ ಈ ಟೈಮ್ನಲ್ಲಿ, ಸೆಕೆ ಬೇರೆ ಆಯ್ತಾ ಇದೆ. ತೋಟದ ಮನೆ ಕಡೆ ಹೋದ್ರೆ ತಣ್ಣಗೆ ಮಲಗ್ಬಹುದು. ಅಯ್ಯ ಅಪ್ಪ, ಹಿಂಗೇನು ಹಾಲೆಲ್ಲ ಪ್ಯಾನ್ ಕಾಲಕ್ ಬೀಳಲ್ಲ.
ಫ್ಯಾನ್ ಆಗಿ ಬೀಳಲಿಲ್ಲ. ಕಾಳಿ ಅಯ್ಯ ಇದ್ಯಾಕ್ಲಾ ಫ್ಯಾನ್ ಕೆಳಗ್ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯೆ? ಭಯ್ಯ ಹ ಟೀಚರ್ ಹೊಟ್ಟೆನಾಗಿರೋ ಮಗ ಅಪ್ಸಕ್ ಮುದ್ದು ಅಂತ ಅಪ್ಪಗಿಂದ ನಮ್ಸಕ್ಕೆ ದೊಡ್ಡ ಪಿಲಾನೆ ಮಾಡಿದ್ದೆ. ಏನ್ಲಾ ಅದು ನಿಮ್ ಮನೆಯಾಗಿರೋ ಫ್ಯಾನ್ದು ಬೆಟ್ಟು ಬೆಟ್ಟು ಬೀಚ್ಬಿಟ್ಟಿದ್ದೆ. ಏನಾಯ್ತು ತೋರ್ಸ್ಲಾ? ಏನ್ಲ ಮಗ ಕಾಳಿ ತಲೆ ಮ್ಯಾಕೆ ಪಟ್ಟು ಕುಂತಂಗ್ ಕೂತ್ಬಿಟ್ಟದಲ್ಲ. ಅಪ್ಪ ಇತ್ತಲಕ್ಕೆ ಫ್ಯಾನ್ ಬೀಳಿ ಅಂತ ಫ್ಯಾನ್ ಬೋಲ್ಟ್ ಬಿಚ್ಬಿಟ್ಟಿದ್ದೆ. ಅಯ್ಯ ನೀನು ಮನೆ ಕಾಯ್ವಾಗ ಹೋಗ ಅಲ್ಕಡ್ಲಾ ನನ್ ತಾಳಿ ಭಾಗ್ಯಕ್ಕೆ ಕುಂತಂದ್ಬಿಡ್ತಿದ್ದಲ್ಲ ನೀನು. ಯಾಕ್ಲಾ ಹಿಂಗ್ ಮಾಡಕ್ ಹೋದೆ ಅಯೋಗ್ಯ? ನಂಗೆ ಅಷ್ಟು ಗೊತ್ತಾಗಿಲ್ವೇನವಾ, ಅಪ್ಪ ಇನ್ ಪಕ್ಕದಾಗೆ ಬೀಳೋಗ್ ಮಾಡಿದ್ದೆ. ಆಳದ ಕರೆಂಟ್ ಹೋಗ್ಬಿಟ್ಟು ಎಲ್ಲ ಎಡ್ವಟ್ಟಾಗ್ಬಿಡ್ತು. ಹೆಂಗನ ಮಾಡಿ ಅಪ್ಪಯ್ಯನ ನಂಬಿಸ್ಬಿಡುವ ಅನ್ಕೊಂಡಿದ್ದೆ. ನಾನ್ ಬುಡಕ್ಕೆ ಹೋಗ್ಬಿಡ್ತು ಕಣವ. ಮಗ ಕಾಳಿ ಪ್ಯಾನು ನಿಮ್ಮ ಅಪ್ಪಯ್ಯನ ತಲೆ ಮ್ಯಾಕ್ ಬೀಳ್ತಿದ್ರೆ ಏನಾಯ್ತ್ಲಾ? ನಿನ್ ತಲೆ ಮ್ಯಾಕೆ ಬಿದ್ದದಲ್ಲ. ಒದ್ದೆ ಮುಂದೆ ಕಿಟ್ಕೊಂಡು ನಿಮ್ಮ ಅಪ್ಪಯ್ಯನ ನಂಬ್ಸದ್ರಾಯ್ತು. ನಡಿಲ್ಲ ಹಾಗಂತೀಯಾ? ನಡೆಯುವ ಈಗ್ಲೇ ಹೋಗುವ. ಸಾರಿ ನೋಯ್ತದ, ತಲೆ ಮೇಲೆ ಸುತ್ಕೆ ತಗೋ ಕುಡ್ತಂಗ ಆಯ್ತದ ಕಣವ. ಹೌದಕ್ಕಂತ ಸಾನೆ ನೋಯ್ತಿದ್ದದಪ್ಪ. ಅಯ್ಯೋ ನಿಂಗೆ ಹಿಂಗ ಆಗ್ಬೇಕಾ? ಸುಮ್ಕಿರಪ್ಪ. ಏನು ಇಲ್ಲಿ ನೋಡಿದ್ರ ನನ್ ಮಗಿಗೆ ಯಾವ ಗತಿ ಆಗೋಗ್ಬಿಟ್ಟದೆ ಅಂತ ನನ್ ಕೈ ನೋಡಕ್ ಆಯ್ತಿಲ್ಲ. ಅಲ್ಲ ನಮ್ ಮಾದಪ್ಪನ ಹೋಟ್ಲು ಬೋಂಡ ಊದಂಗೆ ಪೂರ್ಣೆ ಊದ್ಕೊಂಡ್ಬಿಟ್ಟದೆ. ಸತ್ಯ ನೀವ್ ಅಲ್ಲಿಂದ ಆಚೆ ಬಂದಕ್ಕೆ ನನ್ ತಾಳಿ ಭಾಗ್ಯ ಉಳ್ಕತ್ತು ಬಂದ್ಬಿಡಿ. ಇಲ್ದೋಗಿದ್ರೆ ಆ ಪ್ಯಾನು ಸೀದಾ ನಿಮ್ ತಲೆ ಮ್ಯಾಕ್ ಬಿಟ್ಟಿರೋದು. ಇವನೇನೋ ವಯಸ್ಸು ಹುಡ್ಗ ತಡ್ಕೊಂಡ ನಿಮ್ ತಲೆ ಮ್ಯಾಕ್ ಬಿಟ್ಬಿಟ್ಟಿದ್ರೆ ಸೂಸಿವ ನೆನ್ಸ್ಕೊಳಕ್ಕೂ ಆಗಕ್ಕಿಲ್ಲ. ಅಡ್ಡಿಲಕ್ಕಮ್ಮ ಕಾಪಾಡ್ಬಿಟ್ಟೆ ಕಂತಾಯಿ. ಎಲ್ಲಿ ಎಲ್ಲಿ ಅಯ್ಯೋ ಏನು ಆಗಕ್ಕಿಲ್ಲ ಕಣ್ಬಿಡಿ, ವಾಸಿ ಆಯ್ತದೆ. ಅತ್ತಮ್ಮ ಸ್ವಲ್ಪ ಗಾಡಿ ಹೊಡೀರಿ. ಅಯ್ಯೋ ವಾಸಿ ಆಯ್ತದೆ ಕಣ್ಬಿಡಿ. ಸಾಕು ಬಿಡಮ್ಮಿ. ಏನು ನೋಡಿದ್ರ ಜ್ಯೋತಿಷಿಗಳು ಹೇಳ್ದಂಗೆ ಎಲ್ಲ ನಡೀತಾ ಕೂತದೆ. ನೀವಂತೂ ಆ ಮಾತನ್ನ ಒಂದ್ ಈಟು ನಂಬ್ಲಿಲ್ಲ ನೋಡಿ. ನನ್ ಮಗೇನೆ ಬಲಿ ತಕೊಂಡ್ಬಿಡ್ತಿತ್ತೀಗ. ಪಾಪ ಲಕ್ಷ್ಮಿ ಒಂದಷ್ಟು ಪೂಜೆ ಪುನಸ್ಕಾರ ಮಾಡಿದ ಪೊಲ್ದಿಂದ ನನ್ ಮಗೆ ಉಳ್ಕೊಂಡದೆ ಇವತ್ತು ಅಡ್ಡಯ್ಯ. ನೋಡಮ್ಮಿ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯೋಕ್ಕೂ ಒಂದೇ ಆಯ್ತು ಅನ್ನೋ ಹಂಗೆ ಆ ಪ್ಯಾನ್ ಬಿದ್ದಿದ್ದಕ್ಕೂ ನಮ್ಮ ಕಿಟ್ಟಪ್ಪನ ಕೂಸಿಗೂ ಸಂಬಂಧ ಕಲ್ಪಿಸ್ಬೇಕಾಗಿಲ್ಲ. ಓಕೆ, ಇನ್ ಕ್ಯಾಮೆ ನಡ್ಕ. ಅಯ್ಯೋ ಇದೇನ್ ಹಿಂಗನ್ಬಿಟ್ರಿ ನೀವು? ಇದೇನು ಸಣ್ಣಿಸಿಯಾನೆ? ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟಿದ್ರುವೆ ನನ್ ಮಗೆ ಪಿರಾಣನೇ ಒಟ್ಟೋಗಿರೋದು. ಅಲ್ಲ ನೀವೇ ಹೇಳಿ, 30 ವರ್ಷದಿಂದ ಆ ಕ್ವಾಣೆನಾಗ ತಿರುಗ್ತಾ ಇದ್ದ ಪ್ಯಾನು ಯಾವತ್ತೂ ಬೀಳದೆ ಇರೋದು ಇವತ್ತು ರುಕ್ಮಣ್ಣಿ ಬಸ್ರಿ ಆದ್ಮೇಲೆ ಬಿದ್ದದೆ ಅಂದ್ರೆ ಏನರ್ಥ ಹೇಳಿ? ಆ ಕೂಸು ಅನಿಷ್ಟಿದ್ದು ಅದೇನಾರ ಉಟ್ಬಿಟ್ರೆ ಮನೆಯವರೆಲ್ಲ ಮಸಾಣ ಸೇರ್ತಾರೆ ಅಂತ ಅರ್ಥ.
ಮೆತ್ಗೆ ಕಣಮಿ ಆಯ್ತು ಕಣಪ್ಪ. ನಿಮ್ಮ ಅವ್ವ ಹೇಳ್ದಂಗೆ ಆ ಪ್ಯಾನಿಗೆ 30 ವರ್ಷ ವಯಸ್ಸಾಗದ ಅಂದ್ರೆ ಅದನ್ನ ಗುಜರಿಗೆ ಹಾಕ್ಬೇಕು ಅಂತ ಅದರ ಅರ್ಥ. ಮೊದಲು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮೆತ್ಗೆ ಕಣಮಿ. ಗೊತ್ತಾಗಿಲ್ಲ ಕಣ್ಕೊಟ್ಲ. ಒತ್ತಮ್ಮಿ, ಒತ್ತ. ಕತ್ತು, ಕತ್ತು. ಕೃಷ್ಣ, ಇದು ಮೂಢನಂಬಿಕೆ ಪ್ರಶ್ನೆ ಅಲ್ಲ, ನನ್ನ ಮಗುವಿನ ಪ್ರಶ್ನೆ. ನನ್ನಿಂದ ಈ ಮನೆಗೆ ಬರೋ ಮಗು ಬರೀ ಸಂತೋಷ ಮಾತ್ರ ತರಬೇಕು. ಈ ರೀತಿ ಹುಟ್ಟೋಕ್ ಮುಂಚೆನೆ ಅಪ್ಶಕ್ ನಾನು ಅಪವಾದ ಹೊತ್ಕೊಂಡು ಬರಬಾರ್ದು. ಕೃಷ್ಣ ರುಕ್ಮಿಣಿಯ ಕಥೆಯ